ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಇಂದಿನಿಂದ ಪದವಿ ಡಿಪ್ಲೊಮೊ ಕಾಲೇಜುಗಳು ಆರಂಭ. ಬೋಧಕ ಬೋಧಕೇತರ ಸಿಬ್ಬಂದಿಗೆ ಕೋವಿಡ್ ಪರೀಕ್ಷೆ ಕಡ್ಡಾಯ. 12ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಕೋವಿಡ್ ನಿಯಂತ್ರಣ, ಭಯೋತ್ಪಾದನೆ ನಿಗ್ರಹ ಕುರಿತು ಮಹತ್ವದ ಚರ್ಚೆ ಸಾಧ್ಯತೆ. ಇಂದು ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಅವರ ಪುಣ್ಯತಿಥಿ. ವೀರ ಸ್ವಾತಂತ್ರ್ಯ ಸೇನಾನಿಗೆ ದೇಶದ ನಮನ. ಮುಂದಿನ ವರ್ಷ ನಡೆಯಲಿರುವ ಟೋಕಿಯೋ ಒಲಿಂಪಿಕ್ ಕ್ರೀಡಾಕೂಟದ ಯಶಸ್ಸಿಗೆ ಅಗತ್ಯ ಕ್ರಮ. ಜಪಾನ್ ಮಾಜಿ ಪ್ರಧಾನಿ ಶಿಂಜೋ ಅಬೆ. ವಾರ್ತೆಗಳ ವಿವರ. ಇಂದಿನಿಂದ ಪ್ರಸಕ್ತ ಶೈಕ್ಷಣಿಕ ವರ್ಷದ ಕಾಲೇಜುಗಳು ಪ್ರಾರಂಭವಾಗಿದ್ದು, ಯುಜಿಸಿ ಮಾರ್ಗಸೂಚಿಯಂತೆ ಭೌತಿಕ ತರಗತಿಗಳು ಕಾರ್ಯಾರಂಭ ಮಾಡಿವೆ. ಮೊದಲ ಹಂತದಲ್ಲಿ ಅಂತಿಮ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮೊ ಕಾಲೇಜುಗಳು ಆರಂಭವಾಗಿದ್ದು, ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ವಿದ್ಯಾರ್ಥಿಗಳು, ಬೋಧಕ ಬೋಧಕೇತರ ಸಿಬ್ಬಂದಿ ಕಾಲೇಜು ಪ್ರವೇಶಿಸುವ ಮುನ್ನ 72 ಗಂಟೆಗಳ ಒಳಗಾಗಿ ಕೋವಿಡ್-19 ಸೋಂಕು ಪತ್ತೆ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ಇದಕ್ಕಾಗಿ ಕಾಲೇಜುಗಳಲ್ಲೂ ಸಹ ಪೂರಕ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಉನ್ನತ ಶಿಕ್ಷಣ ಇಲಾಖೆ ಈಗಾಗಲೇ ಸೂಚನೆ ನೀಡಿದೆ. ಮೊದಲ ದಿನ ವಿದ್ಯಾರ್ಥಿಗಳ ಸಂಖ್ಯೆ ಅತ್ಯಂತ ಕಡಿಮೆ ಇದ್ದು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಲೇಜಿಗೆ ಆಗಮಿಸಿರುವುದು ಕಂಡುಬಂತು. ಬೆಂಗಳೂರಿನಲ್ಲಿ 432 ಕಾಲೇಜುಗಳು 60,000 ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ಕೋವಿಡ್ ಸೋಂಕು ಪತ್ತೆ ಪರೀಕ್ಷೆ ಮಾಡಲು ಬಿಬಿಎಂಪಿಯ 198 ವಾರ್ಡ್ಗಳಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. 141 ಬಿಬಿಎಂಪಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ 450 ಸಂಚಾರಿ ವಾಹನಗಳ ಮೂಲಕ ಗಂಟಲು ದ್ರವ ಮಾದರಿ ಸಂಗ್ರಹಿಸಲಾಗುತ್ತಿದೆ. ಆನ್ಲೈನ್ ತರಗತಿಗಳಿಗೆ ಹಾಜರಾಗಲು ಸಹ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಟ್ವೀಟ್ ಮಾಡಿದ್ದು, ಸೋಂಕು ನಿಯಂತ್ರಣಕ್ಕೆ ಕಾಲೇಜು ಆಡಳಿತ ಮಂಡಳಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ವಿದ್ಯಾರ್ಥಿಗಳು ಸೋಂಕು ನಿಯಂತ್ರಣ ಕ್ರಮಗಳನ್ನು ಪಾಲಿಸಬೇಕು ಎಂದು ಹೇಳಿದ್ದಾರೆ. ಯುಜಿಸಿ ಮಾರ್ಗಸೂಚಿ ಅನ್ವಯ ಮೈಸೂರಿನಲ್ಲೂ ಕಾಲೇಜುಗಳು ಆರಂಭವಾಗಿವೆ. ಮಹಾರಾಣಿ ಕಾಲೇಜಿನಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಕುರಿತಾದ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿನಿಯರು ಪೋಷಕರ ಅನುಮತಿ ಪತ್ರದ ಜೊತೆಗೆ ಕೋವಿಡ್ ಪತ್ತೆ ಪರೀಕ್ಷೆ ಮಾಡಿಸಿಕೊಂಡು ಕಾಲೇಜಿಗೆ ಆಗಮಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಪ್ರಾಂಶುಪಾಲ ಡಾಕ್ಟರ್ ಬಿಪಿ ದಯಾನಂದ್, ಕಾಲೇಜಿನಲ್ಲಿ ಎಲ್ಲಾ ರೀತಿ ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಸೋಂಕು ಪರೀಕ್ಷೆಯಲ್ಲಿ ನೆಗೆಟಿವ್ ಬಂದಿರುವ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿನಿಗೆ 2 ರಿಪೋರ್ಟ್ ತರಲಿಕ್ಕೆ ಹೇಳಿದ್ವಿ. ಒಂದು ಕೋವಿಡ್-19 ಟೆಸ್ಟ್ ರಿಪೋರ್ಟ್, ಅದು ನೆಗೆಟಿವ್ ಇರಬೇಕು, ಅವರಿಗೆ ಮಾತ್ರ ಪ್ರವೇಶ. ಮತ್ತು ಇನ್ನೊಂದು ಅವರ ಪೋಷಕರಿಂದ ಒಂದು ಕನ್ಸೆಂಟ್ ಲೆಟರು. ನಾವು ನಮ್ಮ ಮಕ್ಕಳನ್ನು ಕಾಲೇಜಿಗೆ ಕಳಿಸ್ತಿದ್ದೀವಿ ಸುರಕ್ಷತೆ ದೃಷ್ಟಿಯಿಂದ,
ಎಲ್ಲ ನಮ್ಮ ಜವಾಬ್ದಾರಿ ಆಗಿರುತ್ತೆ ಅಂತ ಒಂದು ಕನ್ಸೆಂಟ್ ಲೆಟರ್ನು ಸಹ ನಾವು ಕೇಳಿದ್ದೀವಿ. ತುಂಬಾ ಖುಷಿ ಆಗ್ತದೆ. ವಿದ್ಯಾರ್ಥಿನಿ ಪ್ರಿಯದರ್ಶಿನಿ, ಸೋಂಕು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಕಾಲೇಜಿಗೆ ಆಗಮಿಸಿದ್ದೇವೆ. ಆನ್ಲೈನ್ ತರಗತಿಗಳಲ್ಲಿ ಹಲವಾರು ಅಡಚಣೆ ಉಂಟಾಗುತ್ತಿತ್ತು. ಈಗ ಕಾಲೇಜು ಆರಂಭಿಸಿರುವುದರಿಂದ ಕಲಿಕೆಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಹೇಳಿದರು. ಕಾಲೇಜಸ್ ಎಲ್ಲ ಸ್ಟೂಡೆಂಟ್ಸ್ ಹೇಗೆ ಬರ್ತಾರಂತ ನೋಡ್ಬೇಕು ಸರ್. RT-PCR ಟೆಸ್ಟ್ ಮಾಡಿಸಿದ್ವಿ ಸರ್, ರಿಪೋರ್ಟ್ ಕೂಡ ತಂದಿದ್ದೀವಿ. ನಮ್ಮ ಕಾಲೇಜಿಂದ ಇನ್ನೊಂದು ರಿಪೋರ್ಟ್ ಹೇಳಿದ್ರು, ಪೇರೆಂಟ್ಸಿಂದ ಲೆಟರ್ ಬರ್ಸಕ್ಕೆ ಅದು ಕೂಡ ಪ್ರಿಪೇರ್ ಮಾಡ್ಕೊಂಡು ತಂದಿದ್ದೀವಿ ಸರ್. ಆಫ್ಲೈನ್ ಕ್ಲಾಸಸ್ ಮತ್ತೋರ್ವ ವಿದ್ಯಾರ್ಥಿನಿ ಜ್ಯೋತಿಕಾ 8 ತಿಂಗಳ ನಂತರ ಕಾಲೇಜಿಗೆ ಬಂದಿರುವುದು ಖುಷಿಯಾಗಿದೆ. ಹೆಚ್ಚಿನ ಸುರಕ್ಷತೆಯನ್ನು ವಹಿಸಿ ತರಗತಿಗಳಿಗೆ ಹಾಜರಾಗುತ್ತಿದ್ದೇವೆ ಎಂದರು. ಹಾಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಬರ್ಬೋದು, ಕ್ಲಾಸಸ್ ಅಟೆಂಡ್ ಮಾಡ್ಬೋದು. ಉಪಮುಖ್ಯಮಂತ್ರಿ ಡಾಕ್ಟರ್ CN ಅಶ್ವತ್ಥನಾರಾಯಣ ಬೆಂಗಳೂರಿನ ವಿವಿಧ ಕಾಲೇಜುಗಳಿಗೆ ಇಂದು ಭೇಟಿ ನೀಡಿ ಸೋಂಕು ನಿಯಂತ್ರಣ ಕ್ರಮಗಳ ಕುರಿತು ಪರಿಶೀಲನೆ ಮಾಡಲಿದ್ದಾರೆ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಕಾಲೇಜುಗಳನ್ನು ಆರಂಭ ಮಾಡಿದರಷ್ಟೇ ಸಾಲದು, ವಿದ್ಯಾರ್ಥಿಗಳಿಗೆ ಸೂಕ್ತ ಸುರಕ್ಷತಾ ವಾತಾವರಣ ನಿರ್ಮಿಸಬೇಕು, ಪೋಷಕರಲ್ಲಿನ ಕಳವಳ ನಿವಾರಿಸಬೇಕು ಎಂದು ಹೇಳಿದರು. ಪೇರೆಂಟ್ಸ್ಗೆ ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅವ್ರಿಗೆ ಆದಂಥ ಒಂದು ಸಮಾಧಾನ, ಅವ್ರಿಗೂ ರಕ್ಷಣೆ ಎಲ್ಲ ಕೊಡಬೇಕಾದ್ರು, ಮಾರ್ಗದರ್ಶನ ಕೊಡಬೇಕಾದ್ರು ಸರ್ಕಾರದ ಕೆಲಸ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 55ನೇ ಸಂಸ್ಥಾಪನಾ ದಿನಾಚರಣೆ ಇಂದು ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕೃಷಿ ಸಚಿವ BC ಪಾಟೀಲ್, ಕೃಷಿ ವಿಶ್ವವಿದ್ಯಾಲಯಗಳು ಗುಣಮಟ್ಟದ ತಳಿಗಳನ್ನು ಅನ್ವೇಷಣೆ ಮಾಡಬೇಕು, ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆಗೆ ಆದ್ಯತೆ ನೀಡಿ ರೈತರ ಆದಾಯ ಹೆಚ್ಚಿಸಲು ಗಮನ ಹರಿಸಬೇಕು, ಯುವ ಸಮೂಹ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಯಲ್ಲಿ ತೊಡಗಿಕೊಳ್ಳಬೇಕು ಎಂದು ಸಲಹೆ ಮಾಡಿದ್ದಾರೆ. ಮಣ್ಣಿನ ಸತ್ವ ಪರೀಕ್ಷೆಗೆ ಸರ್ಕಾರ ಆದ್ಯತೆ ನೀಡಿದ್ದು, ಕೊಪ್ಪಳದಲ್ಲಿ ರೈತ ಸಂಪರ್ಕ ಕೇಂದ್ರಗಳಿಂದ ಸಂಚಾರಿ ವಾಹನಗಳ ಮೂಲಕ ಮಣ್ಣಿನ ಗುಣಮಟ್ಟ ಪರೀಕ್ಷೆ ಮಾಡುವ ವಿನೂತನ ಕ್ರಮವನ್ನು ಈ ಮಾಸಾಂತ್ಯದ ವೇಳೆಗೆ ಜಾರಿಗೆ ತರುತ್ತಿದ್ದು, ಬಳಿಕ ರಾಜ್ಯಾದ್ಯಂತ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವ BC ಪಾಟೀಲ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಡೆಯಲಿರುವ 12ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಈ ಶೃಂಗಸಭೆ ವರ್ಚುವಲ್ ಮಾಧ್ಯಮದ ಮೂಲಕ ನಡೆಯುತ್ತಿದೆ. ರಷ್ಯಾ ಶೃಂಗದ ಆತಿಥ್ಯ ವಹಿಸಿದೆ. ಜಾಗತಿಕ ಸ್ಥಿರತೆ, ಹಂಚಿಕೆಯ ಭದ್ರತೆ ಮತ್ತು ನಾವೀನ್ಯತೆಯಿಂದ ಕೂಡಿದ ಪ್ರಗತಿ ಈ ಶೃಂಗಸಭೆಯ ಧ್ಯೇಯವಾಕ್ಯವಾಗಿದ್ದು, ನಾಯಕರು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಸಹಕಾರ, ಜಾಗತಿಕ ದೃಷ್ಟಿಕೋನದ ವಿವಿಧ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಕೋವಿಡ್-19 ಮಹಾಮಾರಿಯಿಂದ ಉದ್ಭವಿಸಿರುವ ಪರಿಣಾಮ ತಗ್ಗಿಸುವ ಮಾರ್ಗೋಪಾಯಗಳು, ಭಯೋತ್ಪಾದನೆ ನಿಗ್ರಹಕ್ಕೆ ಸಹಕಾರ, ವ್ಯಾಪಾರ, ಆರೋಗ್ಯ, ಇಂಧನ ಮತ್ತು ಜನರ ವಿನಿಮಯ ಕುರಿತಂತೆಯೂ ನಾಯಕರು ಚರ್ಚೆ ನಡೆಸಲಿದ್ದಾರೆ. ಭಾರತ 2021ರಲ್ಲಿ ನಡೆಯಲಿರುವ ಬ್ರಿಕ್ಸ್ನ 13ನೇ ಶೃಂಗಸಭೆಯ ಆತಿಥ್ಯ ವಹಿಸಲಿದ್ದು, ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದೆ. ಬಹು ನಿರೀಕ್ಷಿತ ಕೋವಿಡ್-19 ಸೋಂಕಿಗೆ ದೇಶೀಯವಾಗಿ ಸಿದ್ಧಪಡಿಸಲಾಗುತ್ತಿರುವ ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆಯ 3ನೇ ಹಂತದ ಪ್ರಯೋಗಾರ್ಥ ಪರೀಕ್ಷೆ ಆರಂಭವಾಗಿದೆ. ಈ ಹಂತದಲ್ಲಿ 26,000 ಸ್ವಯಂ ಸೇವಕರ ಮೇಲೆ ಲಸಿಕೆಯನ್ನು ಪ್ರಯೋಗಿಸುತ್ತಿದ್ದು, ಈ ಪ್ರಕ್ರಿಯೆಯನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತಿನಿಂದ ಕೈಗೊಳ್ಳಲಾಗುತ್ತಿದೆ. ದೇಶದಲ್ಲಿ ನಡೆಯುತ್ತಿರುವ ಅತಿ ದೊಡ್ಡ ಕೋವಿಡ್-19 ಲಸಿಕೆಯ ಪ್ರಯೋಗ ಇದಾಗಿದ್ದು, ಕೋವಿಡ್ಗೆ ಮೊದಲ ಬಾರಿಗೆ 3ನೇ ಹಂತದಲ್ಲಿ ಲಸಿಕೆಯ ಸಾಮರ್ಥ್ಯ ಅಧ್ಯಯನ ನಡೆಸಲಾಗುತ್ತಿದೆ. ಇದಕ್ಕೆ ಭಾರತೀಯ ಔಷಧ ಪ್ರಧಾನ ನಿಯಂತ್ರಕರ ಅನುಮೋದನೆಯೂ ದೊರೆತಿದೆ. ಸ್ವಯಂ ಸೇವಕರು 28 ದಿನಗಳ ಅವಧಿಯಲ್ಲಿ 2 ಬಾರಿ ಇಂಟ್ರಾಮಸ್ಕ್ಯುಲಾರ್ ಚುಚ್ಚುಮದ್ದು ಸ್ವೀಕರಿಸಲಿದ್ದಾರೆ. ಅತ್ಯಂತ ವೈಜ್ಞಾನಿಕ ಮತ್ತು ಪಾರದರ್ಶಕವಾಗಿ ನಡೆಯುತ್ತಿರುವ ಈ ಪ್ರಯೋಗದಲ್ಲಿ 18 ವರ್ಷ ಮೇಲ್ಪಟ್ಟವರು ಭಾಗಿಯಾಗಿದ್ದಾರೆ. ಭಾರತ ಬಯೋಟೆಕ್ ಸಂಸ್ಥೆ, ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್, ರಾಷ್ಟ್ರೀಯ ವೈರಾಣು ಸಂಸ್ಥೆ ಸಹಯೋಗದಲ್ಲಿ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ.
ಕಳೆದ 24 ಗಂಟೆಗಳಲ್ಲಿ 29,164 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 88,74,291ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ಒಂದೇ ದಿನ 40,791 ಸೋಂಕಿತರು ಗುಣಮುಖರಾಗಿದ್ದು, ಒಟ್ಟು 82,90,371 ಸೋಂಕಿತರು ಗುಣಮುಖರಾಗಿದ್ದಾರೆ. ಚೇತರಿಕೆ ಪ್ರಮಾಣ 93.42% ಹೆಚ್ಚಳವಾಗಿದೆ. ಒಂದೇ ದಿನ 449 ಮಂದಿ ಮೃತಪಟ್ಟಿದ್ದು, ಒಟ್ಟು 1,30,30,519 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ 1.47%ರಲ್ಲಿದೆ. 4,53,401 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 5.11%ಕ್ಕೆ ಇಳಿಕೆಯಾಗಿದೆ. ವಿಶ್ವವನ್ನೇ ಕಾಡುತ್ತಿರುವ ಸಾಂಕ್ರಾಮಿಕ ಕೊರೋನಾ ತ್ವರಿತವಾಗಿ ಹಬ್ಬುವುದನ್ನು ತಡೆಯಲು ದೇಶದಲ್ಲಿ ಪರೀಕ್ಷೆ, ಸಂಪರ್ಕ ಪತ್ತೆ ಮತ್ತು ಸೂಕ್ತ ಚಿಕಿತ್ಸೆಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಒತ್ತು ನೀಡಿದ್ದು, ಕೊರೋನಾ ಮಾದರಿ ಪರೀಕ್ಷೆಗೂ ಆದ್ಯತೆ ನೀಡಿದೆ. ನಿನ್ನೆ ಒಂದೇ ದಿನ ದೇಶದಲ್ಲಿ 8,44,382 ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದ್ದು, ಇದರೊಂದಿಗೆ ಈವರೆಗೆ ದೇಶದಲ್ಲಿ ನಡೆಸಲಾದ ಒಟ್ಟು ಕೊರೋನಾ ಮಾದರಿಗಳ ಪರೀಕ್ಷೆಗಳ ಸಂಖ್ಯೆ 12,65,42,907 ದಾಟಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಉತ್ತರ ಅರಬ್ಬಿ ಸಮುದ್ರದಲ್ಲಿ ಇಂದು 2ನೇ ಮಲಬಾರ್ ಸಮರಾಭ್ಯಾಸ ಆರಂಭವಾಗಲಿದೆ. ಈ ತಿಂಗಳ ಆದಿಭಾಗದಲ್ಲಿ ಮೊದಲ ಸಮರಾಭ್ಯಾಸ ನಡೆದಿತ್ತು. ಭಾರತ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ರಾಷ್ಟ್ರಗಳ ನೌಕಾ ವಿಭಾಗಗಳಿಂದ ಸಮರ ಸಾಹಸ ಪ್ರದರ್ಶನ ನಡೆಯಲಿದೆ. ಈ ಜಂಟಿ ಸಮರಾಭ್ಯಾಸದಲ್ಲಿ ಭಾರತೀಯ ನೌಕೆ ವಿಕ್ರಮಾದಿತ್ಯ, ಅಮೆರಿಕದ ನಿಮಿಟ್ಸ್ ಕ್ಯಾರಿಯರ್ ಸ್ಟ್ರೈಕ್ ಪ್ರದರ್ಶನ ನೀಡಲಿವೆ. ಇದಲ್ಲದೆ 4 ದಿನಗಳ ಕಾಲ ನಡೆಯುವ ಸಮರಾಭ್ಯಾಸದಲ್ಲಿ ನೌಕಾಪಡೆಯ ಹಡಗುಗಳು, ಜಲಾಂತರ್ಗಾಮಿಗಳು, ಯುದ್ಧ ವಿಮಾನಗಳು ಸಹ ಭಾಗಿಯಾಗಲಿವೆ. ಪ್ರದರ್ಶನದಲ್ಲಿ ವಿಕ್ರಮಾದಿತ್ಯ ತಂಡದಿಂದ ಅತ್ಯಾಧುನಿಕ MiG-29K ಯುದ್ಧ ವಿಮಾನಗಳು ಮತ್ತು ಅಮೆರಿಕದ ಕ್ಯಾರಿಯರ್ ಸ್ಟ್ರೈಕ್ನಿಂದ E-2C ಯುದ್ಧ ವಿಮಾನಗಳು ಭಾಗಿಯಾಗಲಿವೆ. ಭೂ ಮೇಲ್ಮೈ ಹಾಗೂ ಜಲಾಂತರ್ಗಾಮಿ ಯುದ್ಧ ಸಮರಾಭ್ಯಾಸ ಸೇರಿದಂತೆ ಆಧುನಿಕ ಸಮರ ಸಾಮರ್ಥ್ಯ ಮತ್ತು ತಂತ್ರಗಳು ಪ್ರದರ್ಶನಗೊಳ್ಳಲಿವೆ. 15ನೇ ಹಣಕಾಸು ಆಯೋಗದ ವರದಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿನ್ನೆ ಸಲ್ಲಿಸಲಾಗಿದೆ. ಆಯೋಗದ ಅಧ್ಯಕ್ಷ NK ಸಿಂಗ್, ಸದಸ್ಯರಾದ ಅಜಯ್ ನಾರಾಯಣ್ ಝಾ, ಅನೂಪ್ ಸಿಂಗ್, ಡಾಕ್ಟರ್ ಅಶೋಕ್ ಲಹರಿ, ಆಯೋಗದ ಕಾರ್ಯದರ್ಶಿ ಅರವಿಂದ್ ಮೆಹ್ತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆಯೋಗ ಈ ವರದಿಯನ್ನು ಇದೇ 4ರಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಸಲ್ಲಿಸಿದ್ದು, ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ವರದಿಯನ್ನು ಔಪಚಾರಿಕವಾಗಿ ಸಲ್ಲಿಸಲಿದೆ. ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಪಂಜಾಬ್ ಕೇಸರಿ ಎಂದೇ ಖ್ಯಾತರಾಗಿದ್ದ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್ ಅವರ ಪುಣ್ಯತಿಥಿ ಇಂದು. ದೇಶ ಈ ವೀರ ಸ್ವಾತಂತ್ರ್ಯ ಸೇನಾನಿಗೆ ಗೌರವ ನಮನ ಸಲ್ಲಿಸುತ್ತಿದೆ. एक ऐसे वीर सेनानी थे जिन्होंने देश के लिए अपना सर्वस्व न्योछावर कर दिया. राष्ट्र ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಟ್ವೀಟ್ ಸಂದೇಶದಲ್ಲಿ ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಅವರ ಪುಣ್ಯತಿಥಿಯ ಸಂದರ್ಭದಲ್ಲಿ ಕೋಟಿ ಕೋಟಿ ನಮನ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಟ್ವೀಟ್ ಸಂದೇಶದಲ್ಲಿ ಲಜಪತ್ ರಾಯ್ ಅವರಿಗೆ ನಮನ ಸಲ್ಲಿಸಿದ್ದಾರೆ. ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಲಜಪತ್ ರಾಯ್ ಅವರು ಮಹಾನ್ ಸ್ವಾತಂತ್ರ್ಯ ಸೇನಾನಿ, ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಲಾಲಾ ಲಜಪತ್ ರಾಯ್ ಅವರನ್ನು ಸ್ಮರಿಸಿದ್ದು, ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲಜಪತ್ ರಾಯ್ ಅವರ ಹೆಸರು ಹಾಗೂ ಹೋರಾಟಗಳು ನಮಗೆ ಸ್ಫೂರ್ತಿದಾಯಕ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಅಂಕಣಕಾರ ಎಸ್ ಷಡಕ್ಷರಿ ಅವರ ಕ್ಷಣ ಹೊತ್ತು ಅಣಿಮುತ್ತು ಸರಣಿಯ 8ನೇ ಆವೃತ್ತಿಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಸಚಿವರಾದ ಬಸವರಾಜ ಬೊಮ್ಮಾಯಿ, ಕೆ ಗೋಪಾಲಯ್ಯ, ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ, ಪತ್ರಕರ್ತರಾದ ಹರಿಪ್ರಕಾಶ್ ಕೋಡೆಮನೆ, ವಿಶ್ವೇಶ್ವರ ಭಟ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು.
ಬಳಿಕ ಯಡಿಯೂರಪ್ಪ, ಇದು ಸಂಗ್ರಹ ಯೋಗ್ಯ ಕೃತಿಯಾಗಿದ್ದು ಯುವ ಸಮೂಹದಲ್ಲಿ ಚೈತನ್ಯ, ಆತ್ಮವಿಶ್ವಾಸ ಮೂಡಿಸಲು ಸಹಕಾರಿಯಾಗಿದೆ ಎಂದರು. ಪುಸ್ತಕವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಅತ್ಯಂತ ಸಂತೋಷದಿಂದ ಪೂಜ್ಯರ ಸಮಕ್ಷಮದಲ್ಲಿ ಬಿಡುಗಡೆ ಮಾಡಿದ್ದೇವೆ. ಜನಮನ ತಲುಪುವಲ್ಲಿ ಯಶಸ್ವಿಯಾಗಿದ್ದಾರೆ. ಷಡಾಕ್ಷರಿಯವರಿಗೆ ಸಾಹಿತ್ಯ ಪ್ರತಿಭೆ ಅನಾವರಣವೇ ಕ್ಷಣವತ್ತು ಆಣೆ ಮುತ್ತು ಕೃತಿ. ಈ ಕ್ಷಣವತ್ತು ಆಣೆ ಮುತ್ತು ಪ್ರಕಟಣೆಗಳು ಸಾಹಿತ್ಯ ಕ್ಷೇತ್ರಕ್ಕೆ ಅಪೂರ್ವ ಕೊಡುಗೆಯಾಗಿದ್ದು ಸಂಗ್ರಹಿಸಲು ಯೋಗ್ಯವಾಗಿದೆ. ಕನ್ನಡ ಪುಸ್ತಕೋದ್ಯಮದಲ್ಲಿ ದಾಖಲೆ ಮಾರಾಟವನ್ನು ಎದುರಿಸಿಕೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಯುವಜನಲ್ಲಿ ಸ್ಫೂರ್ತಿ, ಚೈತನ್ಯ ಹಾಗೂ ಆತ್ಮವಿಶ್ವಾಸವನ್ನು ತುಂಬುವ ಮೂಲಕ ಜನರ ವ್ಯಕ್ತಿತ್ವವನ್ನು ವಿಕಸಗೊಳಿಸಲು ಈ ಪುಸ್ತಕ ಅತ್ಯಂತ ಸಹಕಾರಿಯಾಗಿದೆ. ರಾಜ್ಯ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆ ಹಮ್ಮಿಕೊಂಡಿದ್ದ ಪರಿಸರ ಸ್ನೇಹಿ ದೀಪಾವಳಿ ಅಭಿಯಾನದ ಅಂಗವಾಗಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮಲ್ಲಾರಪಾಳ್ಯ ಗ್ರಾಮದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಯುವ ಸಮಿತಿಯ ಸದಸ್ಯರು ರಾಸಾಯನಿಕ ಮುಕ್ತ ಮತ್ತು ಬೀಜಗಳನ್ನೊಳಗೊಂಡ ಹಸಿರು ದೀಪಗಳನ್ನು ಸಾರ್ವಜನಿಕರಿಗೆ ವಿತರಿಸಿ ಹಬ್ಬ ಆಚರಣೆಯ ನಂತರ ಹಣತೆಗಳನ್ನು ಮಣ್ಣಿನ ಗುಂಡಿಗಳಲ್ಲಿ ಮುಚ್ಚಿ ಪರಿಸರ ಜಾಗೃತಿ ಮೂಡಿಸಿದ್ದಾರೆ. ಜಿಲ್ಲಾ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಯುವ ಸಮಿತಿ ಅಧ್ಯಕ್ಷ ಪ್ರದೀಪ್, ಈ ಬಾರಿ ಪರಿಸರ ಸ್ನೇಹಿ ದೀಪಾವಳಿ ಆಚರಿಸುವುದು ನಮ್ಮ ಉದ್ದೇಶವಾಗಿತ್ತು. ಹಾಗಾಗಿ ಹಸಿರು ಹಣತೆಗಳನ್ನು ತಯಾರಿಸಿ ಎಲ್ಲರಿಗೂ ವಿತರಿಸುವ ಮೂಲಕ ಪರಿಸರ ಜಾಗೃತಿ ಮೂಡಿಸಿರುವುದಾಗಿ ಹೇಳಿದರು. ಹಣತೆ ಮಾಡಿ ಅದಕ್ಕೆ ಬೀಜವನ್ನು ಹಾಕಿ ಪರಿಸರ ಸ್ನೇಹಿ ಎಂಬ ದೀಪಾವಳಿ ಕಾರ್ಯಕ್ರಮವನ್ನು ಈ ಬಾರಿ ಆಚರಣೆ ಮಾಡಲು ನಾವು ಪಣ ತೊಟ್ಟಿದ್ದೇವೆ. ಈ ಒಂದು ಕಾರ್ಯಕ್ರಮ ಸ್ಥಳೀಯರಾದ ಬಂಡಳ್ಳಿ ಲೋಕೇಶ್, ಇದೊಂದು ವಿಭಿನ್ನ ಜಾಗೃತಿಯಾಗಿದ್ದು ಪರಿಸರ ಸ್ನೇಹಿ ಹಣತೆ ಅಭಿಯಾನದಿಂದ ಮಾಲಿನ್ಯ ತಡೆಗಟ್ಟಲು ಸಹಕಾರಿಯಾಗಿದೆ ಎಂದರು. ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಕೋವಿಡ್ ಇರೋದ್ರಿಂದ ನಮ್ಮ ಮಾಮೂಲಿ ಪಟಾಕಿ ಹೊಡೆಯೋದ್ರಿಂದ ಪರಿಸರ ಮಾಲಿನ್ಯ ಆಗುತ್ತೆ. ಈ ಒಂದು ದೀಪವನ್ನು ನಾವು ದೀಪಾವಳಿಯಾಗಿ ಆಚರಿಸಿದ ಬಂದ್ರೆ ಯಾವುದೇ ತರ ಪೊಲ್ಯೂಷನ್ ಆಗಲ್ಲ, ಮಾಲಿನ್ಯ ಆಗಲ್ಲ. ಹಾಗಾಗಿ ಎಲ್ಲರೂ ಅನುಕೂಲವಾಗುತ್ತದೆ. ದೀಪ ಮಾಡಿದೀವಿ. ಮಲ್ಲಾರಪಾಳ್ಯ ಗ್ರಾಮದ ಸುನೀತಾ, ಸಾವಯವ ಮಣ್ಣು ಮತ್ತು ಹಸುವಿನ ಸಗಣಿ ಜೊತೆಗೆ ಬೀಜಗಳನ್ನು ಮಿಶ್ರಣ ಮಾಡಿ ಸಿದ್ಧಪಡಿಸಿದ ಹಣತೆಗಳನ್ನು ಬಳಸಿ ಅರ್ಥಗರ್ಭಿತ ದೀಪಾವಳಿ ಆಚರಿಸಿದ್ದೇವೆ ಎಂದರು. ಯೂಸ್ ಆಗೋ ತರನೇ ಮಾಡಿದೀವಿ. 3 ಮಣ್ಣು ಮತ್ತೆ ಗೊಬ್ಬರ ಎಲ್ಲಾನು ಮಿಕ್ಸ್ ಮಾಡಿ ಅದನ್ನ ಬೀಜ ಎಲ್ಲಾನು ಹಾಕಿ ನೀಟಾಗಿ ನಾವು ದೀಪ ಮಾಡಿ. ಪ್ಲಾಸ್ಟಿಕ್ ತ್ಯಾಜ್ಯ ಪರಿಸರಕ್ಕೆ ಮಾರಕ, ಅದರ ಮರುಬಳಕೆ ವ್ಯಾಪ್ತಿ ಕೂಡ ಕಡಿಮೆ. ಆದರೆ ಚಾಕೊಲೇಟ್, ರ್ಯಾಪರ್, ಟೆಟ್ರಾ ಪ್ಯಾಕ್, ತಿಂಡಿ ತಿನಿಸುಗಳ ಪ್ಯಾಕೆಟ್ಗಳಿಂದ ಮನೆ ಕಟ್ಟಬಹುದು. ಇದು ಅಚ್ಚರಿ ಎನಿಸಿದರೂ ಸತ್ಯ. ಮಂಗಳೂರಿನ ಪಚ್ಚನಾಡಿಯಲ್ಲಿ ಪ್ಲಾಸ್ಟಿಕ್ ಮನೆ ನಿರ್ಮಿಸಲಾಗಿದೆ. ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ರಾಜ್ಯದಲ್ಲಿ ಈ ಮಾದರಿಯ ಮನೆ ನಿರ್ಮಿಸುವ ಗುರಿ ಹೊಂದಿದೆ. ಹೈದರಾಬಾದ್ನ ಖಾಸಗಿ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಸರ್ವಋತು ಪ್ಲಾಸ್ಟಿಕ್ ಮನೆಯನ್ನು ನಿರ್ಮಿಸಿದೆ. ಪಚ್ಚನಾಡಿಯ ತ್ಯಾಜ್ಯ ಸಂಗ್ರಹಿಸುವ ಕಮಲ ಈ ಮನೆಯ ಒಡತಿಯಾಗಿದ್ದಾರೆ. ಸುಮಾರು 350 ಚದರಡಿ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ಮನೆಯ ವಿನ್ಯಾಸದಲ್ಲಿ ಅಡುಗೆ ಮನೆ, ಒಂದು ಕೋಣೆ, ಸಂಗ್ರಹ ಕೋಣೆ ಮತ್ತು ಸ್ನಾನದ ಕೋಣೆ ಇವೆ. ಇದಕ್ಕೆ ಸುಮಾರು 1,500 ಕೆಜಿ ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆ ಮಾಡಲಾಗಿದೆ. ಇದಕ್ಕೆ 4.5 ಲಕ್ಷ ರೂಪಾಯಿ ವೆಚ್ಚ ತಗುಲಿದ್ದು, ಬೇಡಿಕೆ ಹೆಚ್ಚಾದರೆ ವೆಚ್ಚ ಕಡಿಮೆಯಾಗುವ ಸಾಧ್ಯತೆ ಇದೆ. ಈ ಮನೆ 30 ವರ್ಷ ಬಾಳಿಕೆ ಬರಲಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಫೌಂಡೇಶನ್ ನಿರ್ದೇಶಕ ಚಂದನ್, ಮರುಬಳಕೆಗೆ ಯೋಗ್ಯವಲ್ಲ ಎಂದು ಪರಿಗಣಿಸಲ್ಪಟ್ಟಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಸ್ಕರಿಸಿ ಪ್ಲಾಸ್ಟಿಕ್ ಪ್ಯಾನಲ್ ಸಿದ್ಧಪಡಿಸಲಾಗುತ್ತದೆ. ಇದನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಬಳಸಲಾಗುತ್ತದೆ. ಆಧಾರಕ್ಕೆ ಕಬ್ಬಿಣ ಮತ್ತು ತಳಪಾಯಕ್ಕೆ ಕಾಂಕ್ರೀಟ್ ಬಳಸಲಾಗಿದೆ ಎಂದು ವಿವರ ನೀಡಿದರು. ವಾಲು ಮತ್ತೆ ಮೇಲೆ ರೂಫ್ ಎಲ್ಲದಕ್ಕೂ ನಾವು ಈ ಒಂದು ರೀಸೈಕಲ್ಡ್ ಪ್ಲಾಸ್ಟಿಕ್ ಅನ್ನ ನಾವು ಬಳಕೆ ಮಾಡಿದ್ವಿ. ನನಗೆ ಮನೆ ಚೆನ್ನಾಗಿದೆ. ಸಂಸ್ಥೆಯವರಿಗೆ ಮನೆ ನಿರ್ಮಾಣಕ್ಕೆ ತಮ್ಮ ಜಾಗ ನೀಡಿದ್ದು ಹೊಸ ಪ್ಲಾಸ್ಟಿಕ್ ಮನೆ ಸಂತಸ ತಂದಿದೆ ಎಂದರು. ಮನೆ ಕಟ್ಟಿಕೊಟ್ಟಿದ್ದರು, ಚೆಂದಾಗಿದೆ.
ನನಗೆ ತುಂಬಾ ಖುಷಿ. ಯಾರು ಬಂದು ಮನೆ ಕಟ್ಟುತ್ತೇನೆ, ಹೀಗೆ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಯಾರು ಹೇಳಿರಲಿಲ್ಲ. ಇಂದು ರಾಷ್ಟ್ರೀಯ ಅಪಸ್ಮಾರ ದಿನವನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಎಪಿಲೆಪ್ಸಿ ಅಥವಾ ಅಪಸ್ಮಾರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಮೂರ್ಛೆ ಬಂದ ಸಂದರ್ಭದಲ್ಲಿ ಗಾಯಗೊಳ್ಳುವುದನ್ನು ತಪ್ಪಿಸುವುದು, ಪ್ರಥಮ ಚಿಕಿತ್ಸೆ ದೊರಕುವಂತೆ ಮಾಡುವುದು ಈ ದಿನದ ಆಚರಣೆಯ ಉದ್ದೇಶವಾಗಿದೆ. ಅಪಸ್ಮಾರ ಮೆದುಳಿಗೆ ಸಂಬಂಧಿಸಿದ ದೀರ್ಘಕಾಲೀನ ಅಸ್ವಸ್ಥತೆಯಾಗಿದ್ದು, ದೇಶದಲ್ಲಿ ಬಹುತೇಕ 2% ಮಕ್ಕಳು ಇದರಿಂದ ಬಾಧಿತರಾಗುತ್ತಿದ್ದಾರೆ. ಮಕ್ಕಳಿಗೆ ಮೂರ್ಛೆ ಬಂದಾಗ ಪಾಲಕರು ಆತಂಕಕ್ಕೆ ಒಳಗಬಾರದು ಎಂದು ವೈದ್ಯೆ ಶಿಫಾಲಿ ಗುಲಾಟಿ ಡಿಡಿ ನ್ಯೂಸ್ಗೆ ತಿಳಿಸಿದ್ದಾರೆ. So it is important by just putting the child lateral. Secondly, the child ಮೂರ್ಛೆ ಬಂದವರನ್ನು ಬಲವಂತವಾಗಿ ಮತ್ತು ಭೌತಿಕವಾಗಿ ಹಿಡಿಯಬಾರದು. ಬಿಗಿಯಾದ ಉಡುಪು ಧರಿಸಿದ್ದರೆ ಸಡಿಲಗೊಳಿಸಬೇಕು. ಎಡ ಪಾರ್ಶ್ವಕ್ಕೆ ತಿರುಗಿಸಿ ಮಲಗಿಸಬೇಕು. ಆಗ ಬಾಯಿಯಿಂದ ನೊರೆ ಸರಾಗವಾಗಿ ಹೊರಬರುತ್ತದೆ. ರೋಗಿಯ ತಲೆಗೆ ಮೆತ್ತೆಯನ್ನು ಕೊಡಬೇಕು. ಚಮಚ ಅಥವಾ ಯಾವುದೇ ಲೋಹದ ವಸ್ತುವನ್ನು ಬಾಯಿಗೆ ಇಡಬಾರದು. ವೈದ್ಯರ ಸಲಹೆಯಂತೆ ಔಷಧ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ. Management treatment available at home, but when you have a second episode of seizure, when the treatment has already been started, you should have some nasal sprays which are available. The nasal sprays are available and that you should be giving and the prescribed dosage 3 minutes after, if the seizure is continuing for beyond 3 minutes. For school, in the anterior part of the card, ಮಕ್ಕಳಿಗೆ ಅಪಸ್ಮಾರ ಇದ್ದರೆ ಅದನ್ನು ಶಾಲೆಯ ಆಡಳಿತ ಮಂಡಳಿಗೆ ತಿಳಿಸಬೇಕು ಮತ್ತು ಮೂರ್ಛೆ ಬಂದಾಗ ನೀಡಬೇಕಾದ ಔಷಧವನ್ನು ಜೊತೆಯಲ್ಲಿ ಅಥವಾ ಶಾಲಾ ಬ್ಯಾಗ್ನಲ್ಲಿ ಇಡಬೇಕು ಮತ್ತು ಅದರ ಬಳಕೆ ಹೇಗೆ ಎಂಬ ಬಗ್ಗೆ ಕೈಪಿಡಿಯನ್ನು ಇಡುವುದು ಸೂಕ್ತ ಎಂದು ಅವರು ತಿಳಿಸಿದರು. A seizure diary which is there in the first 2 pages of the seizure diary. We have what are the do's and don'ts for epilepsy, and then we have what is the recovery position. So these are available on our website, and even the video of how exactly to take care of the child at the domiciliary level is on the website. One should not try to open the mouth or put anything inside the mouth. It can lead to some fractures and all, and it can be very dangerous, and we should ensure that the child is cushioned from the surroundings so that he or she does not hurt or injure himself, the head or any of the legs or anything, and should not fall down. Foremost, parents have a tendency to hide from the school. They should not be hiding from the school, and they should be telling the school what the child has and show the prescription and this card which has been made for them. And when the child is having seizures, it's new onset seizures and or they are having quite a few seizures, and then they are advised not to go for swimming or cycling initially, but once they are controlled, then they can do it in a supervised manner. And the parents are also should be confiding in the teachers everything whatever they've been told by the doctors. This is very, very crucial. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಬ್ಲೂಮ್ಬರ್ಗ್ ನೂತನ ಆರ್ಥಿಕ ವೇದಿಕೆಯ 3ನೇ ವಾರ್ಷಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. 2018ರಲ್ಲಿ ಮೈಕೆಲ್ ಬ್ಲೂಮ್ಬರ್ಗ್ ಈ ಆರ್ಥಿಕ ವೇದಿಕೆ ಸ್ಥಾಪಿಸಿದ್ದರು. ಐತಿಹಾಸಿಕ ಪರಿವರ್ತನೆಯ ಹಾದಿಯಲ್ಲಿ ವಿಶ್ವ ಆರ್ಥಿಕತೆ ಎದುರಿಸುತ್ತಿರುವ ನಿರ್ಣಾಯಕ ಸವಾಲುಗಳ ಬಗ್ಗೆ ಕ್ರಿಯಾತ್ಮಕ ಪರಿಹಾರಗಳಿಗೆ ಕಾರಣವಾಗುವ ನೈಜ ಮಾತುಕತೆಯಲ್ಲಿ ತೊಡಗಿಕೊಳ್ಳಲು ನಾಯಕರಿಗೆ ಇದು ವೇದಿಕೆ ಒದಗಿಸುತ್ತದೆ. ಪ್ರಥಮ ಅಧಿವೇಶನ ಸಿಂಗಾಪುರದಲ್ಲಿ ಮತ್ತು 2ನೇ ವಾರ್ಷಿಕ ವೇದಿಕೆ ಬೀಜಿಂಗ್ನಲ್ಲಿ ನಡೆದಿತ್ತು. ಜಾಗತಿಕ ಆರ್ಥಿಕ ನಿರ್ವಹಣೆ, ವಾಣಿಜ್ಯ ಮತ್ತು ಹೂಡಿಕೆ, ತಂತ್ರಜ್ಞಾನ, ನಗರೀಕರಣ, ಬಂಡವಾಳ ಮಾರುಕಟ್ಟೆ, ಹವಾಮಾನ ಬದಲಾವಣೆ ಮೊದಲಾದ ವಿಚಾರಗಳ ಬಗ್ಗೆ ವೇದಿಕೆಯಲ್ಲಿ ಚರ್ಚೆಗಳು ನಡೆಯಲಿವೆ. ಈ ವರ್ಷ ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಇಡೀ ವಿಶ್ವದ ಆರ್ಥಿಕತೆಯೇ ನಲುಗಿರುವಾಗ ಆರ್ಥಿಕತೆಗೆ ಮರು ಚೈತನ್ಯ ನೀಡುವ ಕುರಿತು ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ದೆಹಲಿ ಪೊಲೀಸರು ಜೈಷ್ ಸಂಘಟನೆಗೆ ಸೇರಿದ 2 ಭಯೋತ್ಪಾದಕರನ್ನು ಬಂಧಿಸಿದ್ದಾರೆ. ಇವರು ರಾಜಧಾನಿಯಲ್ಲಿ ದಾಳಿ ನಡೆಸಲು ಸಂಚು ರೂಪಿಸಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಬಂಧಿತರಿಂದ ಪಿಸ್ತೂಲುಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಇವರು ಜಮ್ಮು ಕಾಶ್ಮೀರಕ್ಕೆ ಸೇರಿದವರು ಎನ್ನಲಾಗಿದೆ. ಒಲಿಂಪಿಕ್ನ ಹಾಕಿ ಪಂದ್ಯಾವಳಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದ ಮೊಹಿಂದರ್ ಪಾಲ್ ಸಿಂಗ್ ಚಿಕಿತ್ಸಾ ವೆಚ್ಚ ಭರಿಸಲು ಕೇಂದ್ರ ಕ್ರೀಡಾ ಸಚಿವಾಲಯ 10 ಲಕ್ಷ ರೂಪಾಯಿ ಮಂಜೂರು ಮಾಡಿದೆ. ಮೊಹಿಂದರ್ ಪಾಲ್ ಸಿಂಗ್ ಅವರು ದೀರ್ಘಕಾಲೀನ ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲುತ್ತಿದ್ದು ಪ್ರಸ್ತುತ ಡಯಾಲಿಸಿಸ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕ್ರೀಡಾಪಟುಗಳಿಗಾಗಿ ಇರುವ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಕಲ್ಯಾಣ ನಿಧಿಯಿಂದ
10 ಲಕ್ಷ ರೂಪಾಯಿ ಮೊತ್ತವನ್ನು ಮಂಜೂರು ಮಾಡಲಾಗಿದ್ದು ಅವರ ಪತ್ನಿ ಶಿವಜೀತ್ ಸಿಂಗ್ಗೆ ಈ ಹಣ ಹಸ್ತಾಂತರಿಸಲಾಯಿತು. ಇತ್ತೀಚೆಗೆ ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಅವರು ಶಿವಜೀತ್ ಸಿಂಗ್ ಮತ್ತು ಇತರ ಕೆಲವು ಹಿರಿಯ ಹಾಕಿ ಕ್ರೀಡಾಪಟುಗಳನ್ನು ಭೇಟಿ ಮಾಡಿದ್ದಾಗ ಸಚಿವಾಲಯದಿಂದ ನೆರವು ನೀಡುವ ಭರವಸೆ ನೀಡಿದ್ದರು. ಮೊಹಿಂದರ್ ಪಾಲ್ ಸಿಂಗ್ ಅವರು ಭಾರತವನ್ನು ಹಲವು ಅಂತಾರಾಷ್ಟ್ರೀಯ ಹಾಕಿ ಪಂದ್ಯಗಳಲ್ಲಿ ಪ್ರತಿನಿಧಿಸಿದ್ದರು. 1988ರ ಬೇಸಿಗೆ ಒಲಿಂಪಿಕ್ಸ್ನಲ್ಲೂ ಭಾಗಿಯಾಗಿದ್ದರು. ಭಾರತ ಹಾಕಿ ತಂಡದ ತರಬೇತುದಾರರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು. ಲಂಡನ್ನಲ್ಲಿ ಆರಂಭವಾಗಿರುವ ಎಟಿಪಿ ಟೆನ್ನಿಸ್ ಟೂರ್ನಿಯಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ನೋವಾಕ್ ಜೋಕೋವಿಚ್ ಶುಭಾರಂಭ ಮಾಡಿದ್ದಾರೆ. ಅರ್ಜೆಂಟೈನಾದ ಡಿಯಾಗೋ ಶಾಟ್ಮರ್ನ್ ಅವರ ವಿರುದ್ಧ 6-3, 6-2 ಗೆಲುವು ಸಾಧಿಸಿ ಜೋಕೋವಿಚ್ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮುಂದಿನ ವರ್ಷ ಜಪಾನ್ನಲ್ಲಿ ಟೋಕಿಯೋ ಒಲಿಂಪಿಕ್ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿದೆ ಎಂದು ಜಪಾನ್ನ ಮಾಜಿ ಪ್ರಧಾನಿ ಶಿಂಜೋ ಅಬೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕ್ರೀಡಾಕೂಟ ನಡೆಸುವ ಕುರಿತು ಆದೇಶ ಪತ್ರವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಕ್ರೀಡಾಕೂಟದ ಮುಖ್ಯಸ್ಥ ಥಾಮಸ್ ಬೀಚ್ ಅವರಿಂದ ಸ್ವೀಕರಿಸಿದ ನಂತರ ಅವರು ಕ್ರೀಡಾಕೂಟ ಸುಗಮವಾಗಿ ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಕೊರೋನಾ ಮಹಾಮಾರಿ ವಿಶ್ವವ್ಯಾಪಿ ಆವರಿಸಿರುವ ಹಿನ್ನೆಲೆಯಲ್ಲಿ ಜನರ ಸುರಕ್ಷತೆ ದೃಷ್ಟಿಯಿಂದ ವ್ಯಕ್ತಿಗತ ಅಂತರ ಹಾಗೂ ಮಾಸ್ಕ್ ಧರಿಸುವುದು ಕಡ್ಡಾಯ. ನಮ್ಮನ್ನು ಹಾಗೂ ಇತರರನ್ನು ಕೋವಿಡ್ನಿಂದ ರಕ್ಷಿಸಲು ಪ್ರತಿಯೊಬ್ಬರೂ ಸರಿಯಾಗಿ ಮುಖಗವಸು ಧರಿಸುವುದು ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ದೂರದರ್ಶನ ವಾಹಿನಿಯಲ್ಲಿ ಮಾಸ್ಕ್ ಅಪ್ ಇಂಡಿಯಾ ಅಭಿಯಾನ ಆರಂಭಿಸಲಾಗಿದೆ. ಒಂದು ಜಾಗತಿಕ ಮಹಾಮಾರಿ ಇಡೀ ಜಗತ್ತನ್ನು ಕಾಡುತ್ತಿದ್ದು ವ್ಯಾಪಕ ಹಾನಿಯನ್ನುಂಟು ಮಾಡುತ್ತಿದೆ. ವಿಶ್ವದಾದ್ಯಂತ ಕೋವಿಡ್-19 ಸಕ್ರಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಪರಿಣಾಮಕಾರಿಯಾದ ಲಸಿಕೆಯನ್ನು ಅನ್ವೇಷಣೆ ಮಾಡಲಾಗುತ್ತಿದೆ. ಆದರೆ ಅಲ್ಲಿಯವರೆಗೂ ಇರುವುದು ಒಂದೇ ಮಾರ್ಗ: ಮುಂಜಾಗ್ರತೆ ವಹಿಸುವುದು ಮತ್ತು ಮುನ್ನೆಚ್ಚರಿಕೆಯ ಕ್ರಮ ಪಾಲಿಸುವುದು. ಮಾಸ್ಕ್, ಮುಖಗವಸು ಧರಿಸುವುದರಿಂದ ಕೋವಿಡ್-19 ಹರಡುವುದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿವಿಧ ಸಂಶೋಧನೆಗಳು ಸಹ ಕೋವಿಡ್-19 ಹರಡುವಿಕೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಮಾಸ್ಕ್ ಧರಿಸುವುದು ಅತಿ ಮುಖ್ಯ ಎಂದು ತಿಳಿಸಿವೆ. ಮಾಸ್ಕ್ನಿಂದ ನಿಮ್ಮನ್ನು ಕೋವಿಡ್-19 ಸೋಂಕಿನಿಂದ ರಕ್ಷಿಸಿಕೊಳ್ಳಲು ಸಾಧ್ಯ. ತಜ್ಞರ ಅಭಿಪ್ರಾಯ: ನೀವು ಮಾಸ್ಕ್ ಧರಿಸಿದಾಗ ನಿಮ್ಮನ್ನು ಮತ್ತು ನಿಮ್ಮ ಸುತ್ತಲಿರುವವರನ್ನು ಕೋವಿಡ್-19 ರಿಂದ ರಕ್ಷಿಸಬಹುದು. या फेस कवर के घर से बाहर निकलने की अभी कल्पना करना भी सही नहीं है. ಕೋವಿಡ್-19 ಪರಿಣಾಮಕಾರಿ ನಿಯಂತ್ರಣಕ್ಕೆ ಮಾಸ್ಕ್ ಸಹಕಾರಿ. ಆದರೆ ಅದನ್ನು ಸರಿಯಾಗಿ ಧರಿಸಿದಾಗ ಮಾತ್ರ ನಿಯಂತ್ರಣ ಸಾಧ್ಯ. ಬಾಯಿ ಮತ್ತು ಮೂಗನ್ನು ಮಾಸ್ಕ್ನಿಂದ ಸರಿಯಾಗಿ ಮುಚ್ಚಿಕೊಳ್ಳಿ. ನೀವು ಡಿಡಿ ಇಂಡಿಯಾ ಜಾಗೃತಿ ಅಭಿಯಾನದ ಭಾಗವಾಗಿ ಮಾಸ್ಕ್ ಅಪ್ ಇಂಡಿಯಾ ಮಾಸ್ಕ್ ಧರಿಸಿ. ಜೊತೆಗೆ ಬಾಯಿ ಮತ್ತು ಮೂಗನ್ನು ಮಾಸ್ಕ್ನಿಂದ ಸರಿಯಾಗಿ ಮುಚ್ಚಿಕೊಳ್ಳಿ. ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಧರಿಸಲು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೆ ತಪ್ಪದೇ ತಿಳಿಸಿ. ನೀವು ಡಿಡಿ ಇಂಡಿಯಾದ ಈ ಜಾಗೃತಿ ಅಭಿಯಾನದಲ್ಲಿ ಭಾಗಿಯಾಗಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಇಂದಿನಿಂದ ಪದವಿ ಡಿಪ್ಲೊಮೊ ಕಾಲೇಜುಗಳು ಆರಂಭ. ಬೋಧಕ ಬೋಧಕೇತರ ಸಿಬ್ಬಂದಿಗೆ ಕೋವಿಡ್ ಪರೀಕ್ಷೆ ಕಡ್ಡಾಯ. 12ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಕೋವಿಡ್ ನಿಯಂತ್ರಣ, ಭಯೋತ್ಪಾದನೆ ನಿಗ್ರಹ ಕುರಿತು ಮಹತ್ವದ ಚರ್ಚೆ ಸಾಧ್ಯತೆ. ಇಂದು ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಅವರ ಪುಣ್ಯತಿಥಿ. ವೀರ ಸ್ವಾತಂತ್ರ್ಯ ಸೇನಾನಿಗೆ ದೇಶದ ನಮನ. ಮುಂದಿನ ವರ್ಷ ನಡೆಯಲಿರುವ ಟೋಕಿಯೋ ಒಲಿಂಪಿಕ್ ಕ್ರೀಡಾಕೂಟದ ಯಶಸ್ಸಿಗೆ ಅಗತ್ಯ ಕ್ರಮ. ಜಪಾನ್ ಮಾಜಿ ಪ್ರಧಾನಿ ಶಿಂಜೋ ಅಬೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.